ಸರ್ಕಾರನ ನಾವು ದೂಷಿಸೋದು ಪ್ರಶ್ನೆ ಅಲ್ಲ, ದೂಷಣೆ ಮಾಡಬಾರ್ದು ಅಂತಲ್ಲ. ಇಲ್ಲಿ ಆದ ನಡವಳಿಕೆ ಆ ಟೈಮಲ್ಲಿ ಕಾಕಾತಳಿವಾಗಿ ಅವರಲ್ಲಿದ್ದು ಅವ್ರಿಗೆ ಅವಮಾನ ಆಗಿ ಫ್ರಸ್ಟ್ರೇಷನ್ ಆಗಿ ಹೆಂಡತಿ ಇಲ್ಲ, ಮಕ್ಕಳಿಲ್ಲ, ತಮ್ಮ ಇಲ್ಲ, ಯಾರೂ ಪಕ್ಕದಲ್ಲಿಲ್ಲ, ಸಾವಾಗಿದೆ ಅಂತ ಸಾಮಾನ್ಯ ಜನರ ಅನಿಸಿಕೆ. ಡೀಪಾಗಿ ಹೋಗ್ತಾ ಹೋಗ್ತಾ ಈಗ ನಾವೆಲ್ಲ ಮಾತಾಡಿರೋದೆಲ್ಲ ಸುಳ್ಳಾಗಿ ನಾವು ಇನ್ನೊಂದು ಪ್ರೋಗ್ರಾಮ್ ಮಾಡ್ಬೋದು, ಓ ಈತ ಹಿಂಗೆ ಮಾಡಿದ್ನಲ್ಲ ಅಂತ, ನಿಜವಾದ ಕಾರಣ ಹಿಂಗಿತ್ತಲ್ಲ ಅಂತ ಬರುತ್ತೆ. ಇದರಲ್ಲಿ ಮುಖ್ಯವಾದ ಕಾರಣ ಶಾಸಕಾಂಗ ಮಾಡಿರೋ ವಿಚಾರ. ಇಟ್ ಈಸ್ ದಿ ಇಂಟೆನ್ಷನ್ ಆಫ್ ದಿ ಲೆಜಿಸ್ಲೇಚರ್ ಅಂತ ನಾವು ಮಾತಾಡ್ತೀವಿ. ವಾಟ್ ಈಸ್ ದಿ ಇಂಟೆನ್ಷನ್ ಆಫ್ ದಿ ಲೆಜಿಸ್ಲೇಚರ್? ದಿಸ್ ಆ್ಯಕ್ಟ್ ಪರ್ಮಿಟ್ಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಟು ಡೂ ದಿ ಇನ್ಸ್ಪೆಕ್ಷನ್. ಬಟ್ ಅಲ್ಲಿ ಅವಮಾನತೆ ಮಾಡಬೇಡಿ, ಮಾನವೀಯತೆಯಿಂದ ವರ್ತಿಸಿ, ಅದೆಲ್ಲ ಇರುತ್ತೆ. ಅದೆಲ್ಲ ಎಲ್ಲಾದರೂ ವ್ಯತ್ಯಯ ಆದಾಗ ಮಾತಿಗೆ ಮಾತು ಬೆಳೆದು ಅತಿರೇಕಕ್ಕೆ ಹೋಗೋ ಸಾಧ್ಯ ಇದೆ, ಅನೇಕ ಸಾಧ್ಯಗಳಿದೆ. ನಾವು ಏನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ಬಂದ ಮೇಲೆ ಮಾಧ್ಯಮದಲ್ಲಿ ಬರೋ ಸುದ್ದಿ 4ನೇ ದಿನ ಹೊಸದು, ಲೇಟೆಸ್ಟ್ ಇನ್ಫಾರ್ಮೇಷನ್ ಈಸ್ ದಿ ಮೋಸ್ಟ್ ಮೆಮೊರಬಲ್ ಇನ್ಫಾರ್ಮೇಷನ್. ಹಳೆದೆಲ್ಲ ಮರ್ತೋಗ್ಬಿಡ್ತೀವಿ. ನಗರ್ವಾಲ ಅಂತ ಒಂದು ಕೇಸ್ ಇತ್ತು ಇಂದಿರಾ ಗಾಂಧಿ ಅವ್ರ ಟೈಮಲ್ಲಿ, ಅವ್ರನ್ನ ಎತ್ತಿ ಪಾರ್ಲಿಮೆಂಟ್ ಹೌಸ್ ಜೈಲಲ್ಲಿ ಹಾಕ್ಬಿಟ್ಟಿದ್ರು, ಅವ್ರು ಅಲ್ಲೇ ಸತ್ತೋದ್ರು. ಅದು ಏನಾಯಿತು ಅಂತ ಗೊತ್ತಿಲ್ಲ. ಆ ಥರ ಅನೇಕ ಕೇಸ್ಗಳಾಗಿದೆ. ಬಟ್ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು, ಅವರು ರೈಡ್ ಮಾಡಿರೋ ತಪ್ಪಲ್ಲ, ರೈಡ್ ಮಾಡಿರೋ ಉದ್ದೇಶ ತಪ್ಪಲ್ಲ, ಪ್ರಕ್ರಿಯೆಗಳಲ್ಲಿ ಎಲ್ಲೆಲ್ಲೋ ಲೋಪ ಕಾಣ್ತಾ ಇದೆ. ಒಂದು ದಿನದಲ್ಲೇ ಯಾಕೆ ಮುಗಿಸ್ಲಿಲ್ಲ, ಪದೇ ಪದೇ ಯಾಕೆ ಬಂದರು, ಫೋನ್ ಮಾಡಿ ಯಾಕೆ ಬಂದರು, ಆತನ್ನ ತಮ್ಮ ಎದುರಿನಿಂದ ಯಾಕೆ ಹೊರಗೋಗಕ್ಕೆ ಬಿಟ್ಟರು, ಒಮ್ಮೊಮ್ಮೆ ಬಾತ್ರೂಮ್ಗೆ ಹೋಗಕ್ಕೆ ಬಿಡಲ್ಲ ಮೇಡಮ್, ಕೂರಿಸ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇದೆಲ್ಲ ಏನು ಅನ್ನೋ ಪ್ರಶ್ನೆಗೆ ಆನ್ಸರ್ ಬರುತ್ತೆ. ಹೌದೌದು, ಎಕ್ಸಾಕ್ಟ್ಲಿ. ಆ IT ಅಧಿಕಾರಿಗಳು ದಾಳಿ ಮಾಡಿದ್ದು ತಪ್ಪಲ್ಲ, ಉದ್ದೇಶ ತಪ್ಪಲ್ಲ, ಮಾಹಿತಿ ಕಲೆ ಹಾಕಿ ನೀವು ದಾಳಿ ಮಾಡ್ತೀರಿ ಅಂತ ಆದರೆ ವಂಚನೆ ಆಗಿದ್ರೆ ಪ್ರಶ್ನೆ ಮಾಡೋ ರೈಟ್ಸ್ ಕೂಡ ಇದೆ. ಆದರೆ ಆಗಿರುವಂತಹ ಪ್ರಕ್ರಿಯೆಗಳು ಸರಿಯಾದ ರೀತಿಯಲ್ಲಿ ಆದಂಗೆ ಕಾಣಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ತೆರಿಗೆ ತಜ್ಞರು ಹೇಳ್ತಿದ್ದಾರೆ. ಅದರ ಮುಂದುವರೆದು ಚರ್ಚೆ ನಾವು ಮಾಡೋಣ. ನರಸಿಂಹಮೂರ್ತಿ ಸರ್, ಯಾಕೋ ಗೊತ್ತಿಲ್ಲ ಸರ್, ಈ ತನಿಖಾ ಸಂಸ್ಥೆಗಳ ಬಗ್ಗೆ ಯಾವಾಗಲೂ ಕೂಡ ಆರೋಪಗಳಿರುತ್ತೆ. ದುಡ್ಡು ಮಾಡಕ್ಕೆ ನಿಂತಿದ್ದಾರೆ, ಬೇಕು ಅಂತ ಒತ್ತಡ ಹಾಕ್ತಾರೆ, ಕೆಲವರನ್ನ ಎಲ್ಲೆಲ್ಲಿ ಈ ಕ್ಯಾಂಡಿಡೇಟ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ ಅಂಥವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ದಾಳಿಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ ಅಂತ, ನಿಜಾನಾ ಅಂತ? ಮೇಡಮ್, ಅಷ್ಟು ಸುಲಭವಾಗಿ IT ಆಗಿರಲಿ ED ಆಗಿರಲಿ ಯಾರ ಮೇಲೂ ದಾಳಿ ಮಾಡಲ್ಲ. ಒಂದು ವೇಳೆ ದಾಳಿ ಮಾಡಿದ್ರೆ ಅದು ಪ್ರಿಪ್ರೇಷನ್ ಒಂದು 2-3 ವರ್ಷ ಮುಂಚೆನೇ ಇರುತ್ತೆ. ಅವ್ರ ಕಾಲ್ ಲಿಸ್ಟ್ ಇರ್ಬೋದು, ಅವ್ರ ಅಕೌಂಟ್ ಟ್ರಾನ್ಸಾಕ್ಷನ್ ಇರ್ಬೋದು, ಇದೆಲ್ಲ 2-3 ವರ್ಷದ ಮುಂಚೆನೇ ಅವ್ರು ಪ್ಲಾನ್ ಮಾಡಿಕೊಂಡು ವಾಚ್ ಮಾಡ್ತಾ ಇರ್ತಾರೆ. ಅವ್ರನ್ನ ವಾಚ್ ಮಾಡ್ತಾ ಇದ್ದು, ಇಲ್ಲಿ ನಮ್ಮ ರಾಜ್ಯದಲ್ಲಿ ದಾಳಿ ಮಾಡಬೇಕಂದ್ರೆ 6 ತಿಂಗಳ ಮುಂಚೆನೇ ರಾಜ್ಯ ಸರ್ಕಾರಕ್ಕೆ ಇಂಟೆಲಿಜೆನ್ಸಿ ಮಾಹಿತಿ ಕೊಟ್ಟಿರ್ತಾರೆ. ಈ ರೀತಿ ಎಲ್ಲ ಇರುತ್ತೆ. ಸಡನ್ ಆಗಿ ಬಂದು ಯಾರ ಮೇಲೋ ದಾಳಿ ಮಾಡ್ಬಿಟ್ಟು ನಿಮ್ಮ ಅಲ್ಲ ಸಡನ್ ಆಗಿ ದಾಳಿ ಮಾಡಿದಾರೆ ಅಂತ ಯಾರು ಹೇಳ್ತಾ ಇಲ್ಲ. ಇದೆಲ್ಲ ಪ್ರಿಪರೇಷನ್ ಮತ್ತೆ ಉದ್ದೇಶ ಕರೆಕ್ಟ್ ಆಗಿದೆ. ಅಲ್ಲಿ ಏನೋ ವಂಚನೆ ಆಗಿರಬಹುದು, ಟ್ಯಾಕ್ಸ್ ಏನೋ ಸಮಸ್ಯೆ ಆಗಿರಬಹುದು, ಆ ಕಾರಣಕ್ಕೆ ದಾಳಿ ಆಗಿದೆ, ಇದೆಲ್ಲರೂ ಕೂಡ ಒಪ್ಕೊಳ್ಳುವಂತ ವಾಸ್ತವತೆನೆ. ಆದ್ರೆ ಕಿರುಕುಳ ಕೊಡ್ತಿದ್ದಾರೆ. ಸರ್ ಒಂದು ಪ್ರಶ್ನೆ ಎತ್ತಿದ್ರು, ಯಾಕೆ ಪದೇ ಪದೇ ಫೋನ್ ಮಾಡ್ತಾ ಇದ್ರು, ಯಾಕೆ ಪದೇ ಪದೇ ಭೇಟಿ ಆಗ್ತಾ ಇದ್ರು? ವಂಚನೆ ಆಗಿದೆ ಅಂದ್ರೆ ಡೈರೆಕ್ಟ್ ಆಗಿ ಹಿಟ್ ಮಾಡಬಹುದಾಯ್ತು, ಡೈರೆಕ್ಟ್ ಆಗಿ ಅದ್ರ ಬಗ್ಗೆ ದಾಖಲೆಗಳನ್ನ ಕೇಳಬೇಕಾಗಿತ್ತು ಅಂತ. ಅದ್ರ ಹೊರತುಪಡಿಸಿ ಯಾಕೆ ಪ್ರಕ್ರಿಯೆಯಲ್ಲಿ ಮಿಸ್ಟೇಕು? ಅವ್ರ ಮೇಲೆ ಒತ್ತಡ ಇರಬಹುದಲ್ವಾ? ಇನ್ಯಾರ್ದು ಕೈಗೊಂಬೆ ಅಂತ ವರ್ತನೆ ಮಾಡ್ಬಿಟ್ರ ಅಧಿಕಾರಿಗಳು? ಇಲ್ಲ ಮೇಡಮ್, ಇಲ್ಲಿ ನೋಡಿ IT ಅವರು ಇಲ್ಲಿ ಸುಮಾರು ಒಂದೇ ಸರಿ ಅವರು ದಾಳಿ ಮಾಡಲ್ಲ. ಯಾಕೆಂತಂದ್ರೆ ಇವರು ಸಂಬಂಧಿಯೊಬ್ರು ಅಹವಾಲ ಮಾಡ್ತಾ ಇದ್ರು ಅಂತ ಕೇಳ್ಪಟ್ಟಿದ್ದೀನಿ ನಾನು. ಇವ್ರ ಸಂಬಂಧಿಕರೊಬ್ರು ಅಹವಾಲ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಕೇಳ್ಪಟ್ಟಾಗ, ಮತ್ತೆ ರಾಜಕಾರಣಿಗಳ ಜೊತೆ ನಂಟಿದ್ದಾಗ, ಬರೀ ಉದ್ಯಮಿ ಆಗಿದ್ರೆ ಪಾಪ ಅವ್ರ ಬಗ್ಗೆ ಗೌರವ ಇದೆ. ನಮ್ಮ ರಾಜ್ಯದ ದೊಡ್ಡ ಉದ್ಯಮಿ ನಾವು, ನಮ್ಗೆಲ್ಲ ಗೌರವ ಇದೆ. ಬರೀ ಉದ್ಯಮಿ ಆಗಿದ್ದಾಗ ಖಂಡಿತ ಅವ್ರು ಇವತ್ತಿ ಪರಿಸ್ಥಿತಿ ಬರ್ತಾ ಇರಲ್ಲ. ರಾಜಕಾರಣದ ನಂಟು, ಅಹವಾಲ ನಂಟು ಇವೆಲ್ಲ ಇದ್ದಾಗ ಅವ್ರು ಒಂದೇ ಸರಿ ದಾಳಿ ಮಾಡ್ಲಿಕ್ಕೆ ಅದನ್ನೇ ಕ್ಲಾರಿಟಿ ತಗೊಳ್ಳೋದು ನಾವು. ರಾಜಕಾರಣಿಗಳ ಜೊತೆ ನಂಟು, ಅದು ಕಾಂಗ್ರೆಸ್ ಲೀಡರ್ಸ್ಗೆ ಅವ್ರು ಫಂಡಿಂಗ್ ಮಾಡ್ತಾ ಇದ್ರು ಚುನಾವಣೆ ಸಂದರ್ಭದಲ್ಲಿ ಅನ್ನೋದೇ ಅವ್ರಿಗೆ ಮುಳುವಾಯ್ತು ಅನ್ನೋದು ಪ್ರಶ್ನೆ ಇದೆ ಸರ್. ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ತೀನಿ. ನೇರವಾಗಿ ದಿಲೀಪ್ ಸರ್ ಹತ್ರ ಹೋಗ್ತೀನಿ. ಏನ್ ದಿಲೀಪ್ ಸರ್, ತನಿಖಾ ಸಂಸ್ಥೆಗಳು ಕೈಗೊಂಬೆ ಆಗ್ಬಿಟ್ಟಿದೆಯಾ ಹೆಂಗೆ ಅಂತ? ಅಲ್ಲ ನೋಡಿ, ಈಗ CJ ರಾಯ್ ಅವ್ರ ಮೇಲೆ ಇರ್ತಕ್ಕಂಥ ಆರೋಪ ಏನು ಮೇಡಮ್, 8,500 ಕೋಟಿ ಅವ್ರ ಆಸ್ತಿ ಒಡೆಯ, ಅದ್ರೊಳಗಡೆ 100 ಕೋಟಿ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ. ಅವ್ರ ಮೇಲೆ ಆರೋಪ ಇರ್ತಕ್ಕಂಥದ್ದು 100 ಕೋಟಿ ಇನ್ಕಮ್ ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ. ಈ ದೇಶದಲ್ಲಿ ಯಾರು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು, ಯಾರು ಬೇಕಾದ್ರೂ ವ್ಯವಹಾರ ಮಾಡ್ಬೋದು. ಆದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕಾಗಿರ್ತಕ್ಕಂಥದ್ದು ಈ ದೇಶದ ಕಾನೂನು, ಅದನ್ನ ಗೌರವಿಸಬೇಕು. ಅರೆ ನಾನು ದುಡ್ಡು ಹೆಂಗ್ ಬೇಕಾದ್ರೂ ಮಾಡ್ತೀನಿ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಲ್ಲ ಅಂತಂದ್ರೆ
ಇನ್ಕಮ್ IT ಅಧಿಕಾರಿಗಳು ಬಂದಾಗ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಂದ್ರೆ ಯಾರು IT ಅಧಿಕಾರಿಗಳು ಹೆದರ್ಕೊಳ್ತಕ್ಕಂಥ ಪುಕ್ಕಲು ಮನಸ್ಥಿತಿನಲ್ಲಿ ಯಾವುದೇ ಒಬ್ಬ ಬಿಸಿನೆಸ್ ಮ್ಯಾನ್ ಇರೋದಿಲ್ಲ ಮೇಡಮ್. ಅದರಿಂದ ಯಾವ ಕಾರಣ ಇದೆ ಅಂತಕ್ಕಂಥದ್ದು ತನಿಖೆ ಆಗ್ಬೇಕಾಗತ್ತೆ. ಮತ್ತೆ ಇವತ್ತು ನಮ್ಮ ಮೋಹನ್ ದಾಸ್ ಪೈರ್ ಅವರು ಹೇಳಿರೋದೇನು, ನೀವು ತೆರಿಗೆ ಭಯೋತ್ಪಾದನೆ ಅಂತ ಏನೋ ಹೇಳ್ತಾ ಇದ್ದೀರಲ್ಲ, ಇವತ್ತು ತೆರಿಗೆ ಅಧಿಕಾರಿಗಳಿಂದ ಹಲವಾರು ಜನರು ಭಯಭೀತರಾಗಿದ್ದಾರೆ, ನಾಗರಿಕ ಹಕ್ಕುಗಳ ಮೇಲಿನ ದಾಳಿ ಆಗಿದೆ, ದಯವಿಟ್ಟು ತೆರಿಗೆ ಪಾವತಿದಾರನು ಈ ರೀತಿಯ ದಾಳಿಗಳು ಮತ್ತು ನಾಗರಿಕ ಹಕ್ಕುಗಳಿನ ಮೇಲಿನ ದಾಳಿಯಿಂದ ರಕ್ಷಿಸಿ. ಅಂದ್ರೆ ಒಂದ್ ಸೆಕೆಂಡ್ ಬ್ರದರ್, ಮಧ್ಯ ಮೇಡಮ್ ಮೋಹನ್ ದಾಸ್ ಅವ್ರು ಹೇಳಿರೋದು ಏನು ಅಂತಂದ್ರೆ, ಈಗ ಉದಾಹರಣೆಗೆ ಈ ಗಿಲ್ಲಿ ನಟ ಅವರು 50 ಲಕ್ಷ ರೂಪಾಯಿ ಬಿಗ್ ಬಾಸ್ ಅಲ್ಲಿ ತಗೊಂಡಿದ್ದಾರೆ. ಒಂದ್ ಸೆಕೆಂಡ್, ಅಲ್ಲ ಅದ ಅವ್ರ ಉದಾಹರಣೆ ಹೇಳ್ಬಿಟ್ಟೆ, ಒಂದ್ ನಿಮಿಷ ನೋಡಿ. ಬಹುಮಾನದ ಹಣಕ್ಕೂ ಲಿಂಕ್ ಮಾಡಬೇಡಿ ದಯಮಾಡಿ. ಅಲ್ಲ ನಾನು ಹೇಳ್ತಾ ಇರೋದು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ 50 ಲಕ್ಷಕ್ಕೆ ಮಿತ್ರ ಪಕ್ಷಗಳು ಅಲ್ಲ ಒಂದ್ ನಿಮಿಷ ಅವ್ರಿಗೆ ಅರ್ಥ ಆಗ್ಲಿಲ್ಲ ನಾನು ಹೇಳ್ತಾ ಇರೋದು. 50 ಲಕ್ಷ ರೂಪಾಯಿ ಅವ್ರ ಹಣ ತಗೊಂಡ್ರೆ ಅವ್ರಿಗೆ ಸಿಕ್ಕಿದ್ 23 ಲಕ್ಷ. ಆ 23 ಲಕ್ಷದಲ್ಲಿ ಯಾವ್ದೋ ಒಂದು ಕಾರ್ ತಗೊಳಕ್ ಹೋದ್ರೆ ಅಲ್ಲೂ ಟ್ಯಾಕ್ಸ್ ಕಟ್ಬೇಕಲ್ಲ. ಮ್ಯಾನಿಪುಲೇಟ್ ಮಾಡಬೇಡಿ. ಇವತ್ತಿನ ವಿಚಾರ ಏನಿದೆ, ಸೀಜರ್ ವಿಚಾರ ಮಾತಾಡಿ, ಮೋಹನ್ ದಾಸ್ ಪೈರ್ ಅವ್ರು ಮಾತಾಡಿರ್ತಕ್ಕಂಥ ವಿಚಾರ ಮಾತಾಡಿ. ನಾಗರಿಕ ಹಕ್ಕುಗಳ ಮೇಲಿನ ದಾಳಿ ಹೇಗಾಗುತ್ತೆ? ನೀನ್ ಇನ್ಕಮ್ ಟ್ಯಾಕ್ಸ್ ಕಟ್ಟು ಅಂತಕ್ಕಂಥದ್ದು ನಾಗರಿಕ ಹಕ್ಕು ಮೇಲೆ ದಾಳಿನ? ಈಗ ಉದಾಹರಣೆಗೆ ಕಾಂಗ್ರೆಸ್ ಆಡಳಿತದಲ್ಲಿದ್ದಾಗ ಎಷ್ಟು ಜನ ಈ ದೇಶ ಬಿಟ್ಟು ಓಡೋಗಿದ್ದಾರೆ ಸಾಲ ಮಾಡ್ಕೊಂಡು. ಈಗ ಇದೇ ವಿಜಯ ಮಲ್ಯ ಇರ್ಬೋದು, ನೀರವ್ ಮೋದಿ ಇರ್ಬೋದು, ಸಂಜೀವ್ ಮೆಹ್ತಾ ಇರ್ಬೋದು, ಜತೀನ್ ಮೆಹ್ತಾ ಇರ್ಬೋದು, ಸಂಜಯ್ ಭಂಡಾರಿ ಇರ್ಬೋದು, ಮೆಹುಲ್ ಚೋಕ್ಸಿ ಇರ್ಬೋದು, ವಾರನ್ ಅಡ್ರಸಲ್ ಇರ್ಬೋದು, ಸಂಜಯ್ ಭಂಡಾರಿ ಇರ್ಬೋದು, ಇವರೆಲ್ಲ ದೇಶ ಬಿಟ್ಟು ಓಡೋಗಿದ್ದಾರೆ. ಯಾಕೆ ದೇಶ ಬಿಟ್ಟು ಓಡೋದ್ರು? ಸಾಲ ಕೊಟ್ಟರು, ಸಾಲ ರಿಕವರಿ ಆಗ್ಲಿಲ್ಲ, ದೇಶ ಬಿಟ್ಟು ಓಡೋದ್ರು. ಅರೆ ಇವ್ರು ಕರೆಕ್ಟ್ ಆಗಿ ರಿಕವರಿ ಮಾಡಿದ್ರೆ, ಅವ್ರನ್ನ ಕರೆಕ್ಟ್ ಆಗಿ ಕಾನೂನಿನ ಪ್ರಕಾರ ಅವ್ರನ್ನ ನಡೆಸ್ಕೊಂಡಿದ್ರೆ, ಅವ್ರ ಇನ್ಕಮ್ ಟ್ಯಾಕ್ಸ್ ಅನ್ನ ಕರೆಕ್ಟ್ ಆಗಿ ಕಡಿಸ್ಕೊಂಡು ಅವ್ರನ್ನ ರಿಕವರಿ ಪ್ರೋಸೆಸ್ ಅನ್ನ ಸರಿಯಾಗಿ ಮಾಡಿದ್ರೆ ದೇಶ ಬಿಟ್ಟು ಯಾಕೆ ಓಡೋಗಿರೋರು? ಇವತ್ತು ಏನೋ ಅವ್ರ ಮೇಲೆ ಇನ್ಕಮ್ ಟ್ಯಾಕ್ಸ್ 100 ಕೋಟಿ ಕಟ್ಟಬೇಕು ಅಂತ ಇದೆ ಮೇಡಮ್. ನಾಳೆ 100 ಕೋಟಿ, ಅದು ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ, 200 ಕೋಟಿ ಆಗುತ್ತೆ, 300 ಕೋಟಿ ಆಗುತ್ತೆ. ಇನ್ನೊಂದು 5 ವರ್ಷ ಬಿಟ್ಕೊಂಡು ದೇಶ ಬಿಟ್ಟು ಓಡೋಗ್ತಾರೆ. ಇನ್ನೊಂದು ಮೇಡಮ್, ಇವತ್ತು CJ ರಾಯ್ ಅವರ ವಿಚಾರ ಏನ್ ನಡೀತಾ ಇದೆಯೋ, ಸಿದ್ಧಾರ್ಥ ಅವರ ವಿಚಾರಕ್ಕೆ, ಕಾಫಿ ಡೇ ವಿಚಾರಕ್ಕೆ ಇದು ಲಿಂಕ್ ಮಾಡ್ತಾ ಇದ್ದಾರೆ ನೋಡಿ. ಸಿದ್ಧಾರ್ಥ ಅವರು ತೀರ್ಕೊಂಡಾಗ ಇದು ಯಾವುದೂ ಚರ್ಚೆ ಆಗ್ಲಿಲ್ಲ. ಅವ್ರದೊಂದು ಪರ್ಸನಲ್ ಕಾರಣ ಇರ್ಬೋದು ಅಂತ ಹೇಳಿದ್ರು, ಫ್ಯಾಮಿಲಿ ವಿಚಾರ ಹೇಳಿದ್ರು. ಈ ರಾಜ್ಯದ ಅತಿ ದೊಡ್ಡ ಒಬ್ಬ ರಾಜಕಾರಣಿ ಹೆಸರು ತಗಲಾಕೊಳ್ತು. ಆ ಹೆಸರು ನಾನು ಹೇಳಲ್ಲ.